ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯದಲ್ಲಿ ಇನ್ನೂ ತಣ್ಣಗಾಗದ ನೈಸ್ ವಿರುದ್ಧದ ಕೂಗು. ಯೋಜನೆಯ ಅಕ್ರಮವನ್ನ ಸಮಗ್ರ ತನಿಖೆ ನಡೆಸಬೇಕು ಅಂತ ಸಿಬಿಐಗೆ ದೂರು. ನೈಸ್ ಅಕ್ರಮ ತನಿಖೆಗೆ ಎಂಟ್ರಿ ಕೊಡುತ್ತಾ ಕೇಂದ್ರದ ತನಿಖಾ ಸಂಸ್ಥೆ. ಯೋಜನೆಯಲ್ಲಿ ಸಾಕಷ್ಟು ಅಕ್ರಮ ನಡೆದಿದ್ದು ತನಿಖೆ ನಡೆಸುವಂತೆ ಸಿಬಿಐಗೆ ಪತ್ರ ಬರೆಯಲಾಗಿದೆ. ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲ್ಲಹಳ್ಳಿಯಿಂದ ದೂರು ಕೊಡಲಾಗಿದೆ. 1998ರಿಂದ 2009ರವರೆಗೂ ಯೋಜನೆಗೆ 20,193 ಎಕರೆ ಭೂ ಸ್ವಾಧೀನ ಮಾಡಲಾಗಿದೆ. ಇದುವರೆಗೂ ರೈತರಿಂದ ವಶಪಡಿಸಿಕೊಂಡ ಭೂಮಿಗೆ ಸಂಬಂಧಪಟ್ಟಂತೆ ಯಾವುದೇ ಪರಿಹಾರವನ್ನ ಕೊಟ್ಟಿಲ್ಲ. ನೈಸ್ ಸಂಸ್ಥೆಗೆ ಹೆಚ್ಚುವರಿಯಾಗಿ 554 ಎಕರೆ ಭೂಮಿ ನೀಡಲಾಗಿದೆ. ಸುಪ್ರೀಂಗೆ ಸಲ್ಲಿಸಿರುವ ಅಫಿಡವಿಟ್ನಲ್ಲೂ ಕೂಡ ಇದು ಉಲ್ಲೇಖ ಆಗಿದೆ. ಮೂಲ ಉದ್ದೇಶಕ್ಕೆ ಭೂಮಿ ಬಳಕೆ ಮಾಡದೆ ವಾಣಿಜ್ಯೀಕರಣಕ್ಕೆ ಬಳಕೆ ಮಾಡಲಾಗಿದೆ ಅನ್ನುವಂಥ ಆರೋಪ ಮಾಡಿದ್ದಾರೆ. ಇನ್ನು ಕೆಲವು ಕಡೆಗಳಲ್ಲಿ ಕೆರೆಯ ಬಫರ್ ಜಾಗವನ್ನು ಕೂಡ ನೈಸ್ಗೆ ಹಸ್ತಾಂತರ ಮಾಡಲಾಗಿದೆ. ರಾಜ್ಯ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಟೋಲ್ ಸಂಗ್ರಹ ಮಾಡಲಾಗ್ತಾ ಇದೆ. ಕೂಡಲೇ ತನಿಖೆ ನಡೀಬೇಕು, ಜೊತೆಗೆ ನೈಸ್ ಕಂಪನಿ ಶೇರ್ಗಳನ್ನ ಆಡಿಟ್ ನಡೆಸಬೇಕು ಅಂತೇಳಿ ಮನವಿ ಮಾಡಿದ್ದಾರೆ.